Welcome to English class, dear children. In previous session, we already studied about the story of Mahabharata. I hope you enjoyed that story. Now we are going to deal with the next part of our lesson, the Wonder Bowl, part second. So, in the story, what will happen? We study now. The old couple, Philemon and Baucis, lived in a hut on a mound. They worked hard in their farm and were only able to get as much food as they needed. Yet they were so kind that they would never let any stranger who came to their doors go without food. They welcomed the guest with joy and shared their own meal with him. One evening, they finished their supper and sat at the door. Suddenly, they heard the barking of dogs and shouting of boys in the village. Soon the noise grew louder. Philemon saw two strangers at whom the village boys hooted and the dogs barked. Philemon said his wife, "Look at these boys, they ill treat the poor strangers. I shall go and bring them. You go and see if there is any food to give them." In the story, the Wonder Bowl has two couple. Those couple name are Philemon and Baucis. Where they lived? They lived in a hut on a mound. What they are doing for the living? They worked hard in their farm and were only able to get as much food as they needed. ಈ ಒಂದು ಕಥೆಯಲ್ಲಿ ಇಬ್ಬರು ಜೋಡಿಗಳು ಬರ್ತಾರ, ಒಂದು ಜೋಡಿ ಬರ್ತದ. ಆ ಜೋಡಿಯಲ್ಲಿ ಬರುವಂತಹ ಎರಡು ಪಾತ್ರಧಾರಿಗಳು ಯಾರು ಅಂತಂದ್ರೆ ಫಿಲೋಮನ್ ಆ್ಯಂಡ್ ಬಸಿಸ್ ಅನ್ನುವಂಥವ್ರು. ಇವರಿಬ್ಬರು ಕಪಲ್. ಸೊ ಇವರು ಎಲ್ಲಿ ವಾಸವಾಗಿರ್ತಾರ ಅಂತಂದ್ರೆ ಒಂದು ಗುಡಿಸಲಿನಲ್ಲಿ ವಾಸವಾಗಿರ್ತಾರ. ಮೌಂಡ್ ಅಂತಂದ್ರೆ ಏನು? ರೈಸ್ಡ್ ಗ್ರೌಂಡ್ ಅಂತ ಅರ್ಥವನ್ನು ಕೊಡುತ್ತೆ. ಅಂದರೆ ದಿಬ್ಬದ ಮೇಲೆ ಒಂದು ಗುಡಿಸಲಿರ್ತದ. ಹಿಯರ್ ವಿ ಕ್ಯಾನ್ ಸಿ ಒಂದು ದಿಬ್ಬದ ಮೇಲೆ ಗುಡಿಸಲು. ಇವರು ಫಿಲೋಮನ್ ಆ್ಯಂಡ್ ಬಸಿಸ್, ಇವರು ಈ ಒಂದು ದಿಬ್ಬದ ಮೇಲಿನ ಗುಡಿಸಲಿನಲ್ಲಿ ವಾಸವಾಗಿರ್ತಾರೆ. ವಾಟ್ ದೇ ವರ್ ಡೂಯಿಂಗ್ ಫಾರ್ ಲಿವಿಂಗ್, ಜೀವನಕ್ಕಾಗಿ ಅವರು ಏನು ಮಾಡ್ತಿರ್ತಾರೆ ಅಂತಂದ್ರೆ ದೇ ವರ್ಕ್ಡ್ ಹಾರ್ಡ್ ಇನ್ ದೇರ್ ಫಾರ್ಮ್ ಆ್ಯಂಡ್ ವರ್ ಓನ್ಲಿ ಏಬಲ್ ಟು ಗೆಟ್ ಆ್ಯಸ್ ಮಚ್ ಫುಡ್ ಆ್ಯಸ್ ದೇ ನೀಡೆಡ್. ಅವ್ರಿಗೆ ಎಷ್ಟು ಅವಶ್ಯ ಇರ್ತದೋ ಅಷ್ಟನ್ನು ಗಳಿಸಿಕೊಳ್ತಾರೆ. ಅಂದ್ರೆ ತಮಗೆ ಎಷ್ಟು ನೀಡೈತೋ ಹಣ ಅಷ್ಟನ್ನು ಅವರು ಗಳಿಸಿಕೊಳ್ತಿರ್ತಾರೆ, ಅಷ್ಟಕ್ಕಾಗಿ ಅವರು ದುಡಿತಿರ್ತಾರೆ. ಎಟ್ ದೇ ವರ್ ಸೊ, ಇಷ್ಟಾದ್ರೂ ಸಹಿತ ಅವರು ಏನಿರ್ತಾರೆ ಅಂತಂದ್ರೆ ದೇ ವರ್ ಕೈಂಡ್ ದ್ಯಾಟ್ ದೇ ವುಡ್ ನೆವರ್ ಲೆಟ್ ಎನಿ ಸ್ಟ್ರೇಂಜರ್ ಹೂ ಕೇಮ್ ಟು ದೇರ್ ಡೋರ್ಸ್ ಗೋ ವಿದೌಟ್ ಫುಡ್. ಅವರ ಮನೆ ಬಾಗಿಲಿಗೆ ಬಂದಂತಹ ಅತಿಥಿಗಳಿಗೆ ಅವರು ಏನು ಮಾಡ್ತಿರ್ತಾರೆ ಅಂತಂದ್ರೆ ಆಹಾರವಿಲ್ಲದೆ ಕಳಿಸ್ತಾ ಇರೋಂಗಿಲ್ಲ. ಏನೇ ಅವರು ಆಹಾರಕ್ಕಾಗಿ ತಮ್ಮ ಊಟಕ್ಕಾಗಿ ಏನು ಮಾಡ್ಕೊಂಡಿರ್ತಾರೋ ಅದರೊಳಗೆ ಅವರಿಗೂ ಉಣಬಡಿಸಿ ಕಳಿಸ್ತಿರ್ತಾರೆ. ಅವ್ರ ಮನೆಗೆ ಯಾರೇ ಹೋದ್ರೂ ವಿದೌಟ್ ಫುಡ್ ಬರುವಂತಿರಲಿಲ್ಲ. ದೇ ವೆಲ್ಕಮ್ಡ್ ದ ಗೆಸ್ಟ್ ವಿತ್ ಜಾಯ್ ಆ್ಯಂಡ್ ಶೇರ್ಡ್ ದೇರ್ ಓನ್ ಮೀಲ್ ವಿತ್ ಹಿಮ್. ಅವರು ಯಾವ ರೀತಿ ವೆಲ್ಕಮ್ ಮಾಡ್ತಿರ್ತಾರೆ ಗೆಸ್ಟ್ಗಳನ್ನು, ಅತಿಥಿಗಳನ್ನು ಅಂತಂದ್ರೆ ವಿತ್ ಜಾಯ್, ಬಹಳ ಸಂತೋಷದಿಂದ ಮತ್ತು ಆನಂದದಿಂದ ಅವರನ್ನು ಸ್ವಾಗತಿಸ್ತಿರ್ತಾರೆ. ಅದೇ ರೀತಿ ಬಹಳ ಆನಂದದಿಂದಲೇ ತಮ್ಮ ಆಹಾರವನ್ನು ಅವರಿಗೆ ಹಂಚಿಕೊಂಡು ತಿಂತಿರ್ತಾರೆ. ಒನ್ ಈವ್ನಿಂಗ್ ದೆ ಫಿನಿಶ್ಡ್ ದೇರ್ ಸಪ್ಪರ್ ಮೀನ್ಸ್ ರಾತ್ರಿ ಊಟ, ಡಿನ್ನರ್ ಅಂತ ಏನು ಕರಿತೀವಲ್ಲ, ದಟ್ ಈಸ್ ಆಲ್ಸೋ ಕಾಲ್ಡ್ ಸಪ್ಪರ್. One evening, they finished their supper and sat at the door. Suddenly, they heard the barking of dogs and shouting of boys in the village. ಒಂದಿನ ಸಂಜೆ ರಾತ್ರಿ ಊಟವನ್ನು ಮುಗಿಸ್ಕೊಂಡು ಕೂತಿರ್ತಾರೆ. ದ್ಯಾಟ್ ಟೈಮ್ ಆವಾಗ ಸಡನ್ನಾಗಿ ಅವರು ಏನೋ ಒಂದು ಕೇಳ್ತಾರೆ. ಏನು ಕೇಳ್ತಾರೆ ಅಂತಂದ್ರೆ ಬಾರ್ಕಿಂಗ್ ಆಫ್ ಡಾಗ್ಸ್, ನಾಯಿ ಬೊಗಳುತ್ತಿರುವ ಶಬ್ದವನ್ನು ಕೇಳ್ತಾರೆ. ಆ್ಯಂಡ್ ಶೌಟಿಂಗ್ ಆಫ್ ಬಾಯ್ಸ್ ಇನ್ ದ ವಿಲೇಜ್, ಹುಡುಗರು ಕೂಗಾಡ್ತಿರ್ತಾರೆ. ಆ ಒಂದು ಹಳ್ಳಿಯಲ್ಲಿರ್ತಕ್ಕಂಥ ಹುಡುಗರು ಕೂಗಾಡ್ತಿರ್ತಾರೆ. ಹಳ್ಳಿಯಲ್ಲಿರ್ತಕ್ಕಂಥ ಹುಡುಗರು ಕೂಗಾಡ್ತಿರ್ತಾರೆ. ಸೊ ಆ್ಯಂಡ್ ಶೌಟಿಂಗ್ ಆಫ್ ಬಾಯ್ಸ್ ದ ವಿಲೇಜ್. ಸೂನ್ ದ ನಾಯ್ಸ್ ಗ್ರೀವ್ ಲೌಡರ್. ಫಿಲೋಮನ್ ಸಾ ಟೂ ಸ್ಟ್ರೇಂಜರ್ಸ್ ಅಟ್ ಹೂಮ್ ದ ವಿಲೇಜ್ ಬಾಯ್ಸ್ ಹೂಟೆಡ್ ಆ್ಯಂಡ್ ದ ಡಾಗ್ಸ್ ಬಾರ್ಕ್ಡ್. Philemon said to his wife, "Look at these boys. They ill treat the poor strangers. I shall go and bring them. You go and see if there is any food to give them." ಅವ್ರು ರಾತ್ರಿ ಊಟ ಮುಗಿಸ್ಕೊಂಡು ಕೂತಾಗ ನಾಯಿ ಬೊಗಳುವಂತಹ ಶಬ್ದ ಕೇಳ್ತದ. ಅದೇ ರೀತಿ ಹುಡುಗರ ಚೀರಾಡುವಂಥ ಸೌಂಡ ಕೇಳಿಸ್ತೈತಿ. ಆವಾಗ ಫಿಲೋಮೆನ ಇಬ್ಬರು ಅಪರಿಚಿತ ವ್ಯಕ್ತಿಗಳು ಈ ಕಡೆ ಬರುವುದನ್ನು, ಅಂದರೆ ತಮ್ಮ ಮನೆ ಕಡೆ ಬರುವುದನ್ನು ನೋಡ್ತಾನೆ.
ಆ ಇಬ್ಬರು ವ್ಯಕ್ತಿಗಳನ್ನು ಕಂಡು ಅಲ್ಲಿರ್ತಕ್ಕಂಥ ಹಳ್ಳಿ ಹುಡುಗರು ಅವರಿಗೆ ಚೀಸ್ ಮಾಡ್ತಿರ್ತಾರೆ. ಹಾಗೆ ನಾಯಿ ಬೊಗಳ್ತಿರ್ತದ. ಅವಾಗ ಫಿಲೋಮೆನ್ ಅವನ ಹೆಂಡತಿಗೆ ಹೇಳ್ತಾನೆ, ಲುಕ್ ಆಟ್ ದೀಸ್ ಬಾಯ್ಸ್, ದೇ ಇಲ್ ಟ್ರೀಟ್ ದ ಪುವರ್ ಸ್ಟ್ರೇಂಜರ್ಸ್. ಏನೂ ಗೊತ್ತಿಲ್ಲದಂಥ ಅಪರಿಚಿತ ವ್ಯಕ್ತಿಗಳನ್ನು ಈ ಹುಡುಗರು ಹೆಂಗೆ ಮಾಡಾಕತ್ತಾರ ನೋಡು ಅಂಥೇಳಿ ತನ್ನ ಹೆಂಡತಿಗೆ ಹೇಳಿ ನೆಕ್ಸ್ಟ್ ಒಂದು ಸೆಂಟೆನ್ಸ್ ಹೇಳ್ತಾನೆ. ಐ ಶಾಲ್ ಗೋ ಆ್ಯಂಡ್ ಬ್ರಿಂಗ್ ದೆಮ್. ನಾ ಅವ್ರನ್ನ ಹೋಗಿ ಕರ್ಕೊಂಬರ್ತೀನಿ. ಯು ಗೋ ಆ್ಯಂಡ್ ಸಿ ಇಫ್ ದೇರ್ ಇಸ್ ಎನಿ ಫುಡ್ ಟು ಗಿವ್ ದೆಮ್. ನೀ ಹೋಗು, ಒಳಗೆ ಹೋಗಿ ನೋಡು, ಏನಾರ ಅವ್ರಿಗೆ ತಿನ್ನಕ್ಕೆ ಕೊಡಕ್ಕೆ ಐತೇನು ಅಂಥೇಳಿ ಒಳಗೆ ಹೋಗಿ ನೋಡು, ನಾ ಅವ್ರನ್ನ ಕರ್ಕೊಂಬರ್ತೀನಿ ಅಂಥೇಳಿ ಫಿಲೋಮನ್ ಹೇಳಿ ಹೋಗ್ತಾನೆ. ಹಿಯರ್ ವಿ ಕ್ಯಾನ್ ಸಿ ಸಮ್ ಮೋರ್ ನ್ಯೂ ವರ್ಡ್ಸ್. ಲೆಟ್ಸ್ ರೀಡ್ ದೆಮ್. ಮೌಂಡ್, ರೈಸ್ಡ್ ಗ್ರೌಂಡ್. ಹೂಟೆಡ್, ಶೌಟೆಡ್, ಕೂಗು. ಇಲ್ ಟ್ರೀಟ್, ಶೋ ಡಿಸ್ಕರ್ಟಸಿ ಅಂತಂದ್ರೆ ಅವ್ರಿಗೆ ಸರಿಯಾಗಿ ನಡೆಸ್ಕೊಳ್ದೇ ಇರೋದು. ರ್ಯಾಗ್ಡ್, ಡ್ರೆಸ್ಡ್ ಇನ್ ಟಾರ್ನ್ ಕ್ಲಾತ್ಸ್, ಹರಿದ ಬಟ್ಟೆ ಎನ್ನುವಂಥ ಅರ್ಥವನ್ನು ಕೊಡುತ್ತೆ. ಸೊ ಲೆಟ್ ಅಸ್ ವಿ ಆರ್ ಗೋಯಿಂಗ್ ಟು ಮೂವ್ ವಿತ್ ದ ನೆಕ್ಸ್ಟ್ ಪ್ಯಾರಾಗ್ರಾಫ್. Philemon went down to meet the ragged newcomers. He drove back the dogs and said, welcome strangers. He took them into his poor cottage and made them sit at the table. They looked very tired. ಫಿಲೋಮೆನ್ ಏನು ಮಾಡ್ತಾನೆ, ಕೆಳಗೆ ಹೋಗಿ ಏನು ಪೂವರ್ ಸ್ಟ್ರೇಂಜರ್ಸ್ ಇರ್ತಾರಲ್ಲ ಅವರನ್ನು ಮೀಟಾಗಿ ಹಿ ಡ್ರೋ ಬ್ಯಾಕ್ ದ ಡಾಗ್ಸ್, ನಾಯಿಗಳನ್ನು ಹೊಡೆದೋಡಿಸ್ತಾನೆ. ಆ್ಯಂಡ್ ಸೆಡ್ ವೆಲ್ಕಮ್ ಸ್ಟ್ರೇಂಜರ್ಸ್, ಸುಸ್ವಾಗತ ನಿಮಗೆ, ಬನ್ನಿ ಅಂಥೇಳಿ ಕರ್ಕೊಂಡು ಬರ್ತಾನೆ. ಅವ್ರಿಗೆ ಎಲ್ಲಿ ಕರ್ಕೊಂಬರ್ತಾನೆ? ಹಿ ಟುಕ್ ದೆಮ್ ಇನ್ ಟು ಹೀಸ್ ಪೂವರ್ ಕಾಟೇಜ್, ಆ ತನ್ನ ಗುಡಿಸಲಿಗೆ ಕರ್ಕೊಂಡು ಬರ್ತಾನೆ. ಆ್ಯಂಡ್ ಮೇಡ್ ದೆಮ್ ಸಿಟ್ ಅಟ್ ದ ಟೇಬಲ್, ಅವರಿಗೊಂದು ಟೇಬಲನ್ನು ಅರೇಂಜ್ ಮಾಡ್ತಾನೆ. ಬಿಕಾಸ್ ವೈ he arranged that table? because they looked very tired. The strangers were looked very tired. ಅವರಿಬ್ಬರು ನೋಡಲಿಕ್ಕೆ ಭಾಳ ದಣದಂಗೆ ಕಾಣ್ತಿರ್ತಾರೆ, ಭಾಳ ದೂರದಿಂದ ನಡ್ಕೊಂಡು ಬಂದಿರ್ತಾರೋ ಏನೋ, ಭಾಳ ದಣದಂಗೆ ಕಾಣ್ತಿರ್ತಾರೆ. ಡಿಯರ್ ಚಿಲ್ಡ್ರನ್, ಹಿಯರ್ ವಿ ಕ್ಯಾನ್ ಸಿ some more questions to related these paragraphs. Answer the following in a word, a phrase or a sentence each. Which sentence in the first paragraph shows that Philemon and Baucis were poor? ಫಿಲೋಮೆನ್ ಮತ್ತು ಬಸಿಸ್ ಏನೋ ಪೂವರ್ ಅದಾರ ಅನ್ನೋದಕ್ಕೆ ಯಾವ ಸೆಂಟೆನ್ಸ್ ಸಾಕ್ಷಿ ಐತಿ ಅನ್ನೋದನ್ನು ಇಲ್ಲಿ ಕೇಳಿದಾರೆ ಅವರು. ಸೊ ದೇ ವರ್ಕ್ಡ್ ಹಾರ್ಡ್ ಆನ್ ದೇರ್ ಫಾರ್ಮ್ ಆ್ಯಂಡ್ ವರ್ ಓನ್ಲಿ ಏಬಲ್ ಟು ಗೆಟ್ ಆ್ಯಸ್ ಮಚ್ ಫುಡ್ ದೇ ನೀಡೆಡ್. ದಿಸ್ sentence shows that Philemon and Baucis were poor. Next question is, would any stranger who came to their house go without food? ಯಾರಾದರೂ ಅವ್ರ ಮನೆಗೆ ಬಂದ್ರೆ ಆಹಾರ ಇಲ್ಲದೆ ಹೋಗ್ತಿರ್ತಾರಾ? ನೋ, ದೇ ವುಡ್ ನೆವರ್ ಲೆಟ್ ಎನಿ ಸ್ಟ್ರೇಂಜರ್ ಹೂ ಕೇಮ್ ಟು ದೇರ್ ಡೋರ್ಸ್ ಗೋ ವಿದೌಟ್ ಫುಡ್. ಅವ್ರು ಬಿಡ್ತಾನೆ ಇರಲಿಲ್ಲ, ಅವರು ತಮಗೆ ಸಾಧ್ಯ ಆದಷ್ಟು ಊಟವನ್ನು ಕೊಟ್ಟೇ ಕಳಿಸ್ತಿದ್ರು. ನೆಕ್ಸ್ಟ್ ಕ್ವಶನ್ ಈಸ್, ವೈ ಡಿಡ್ ದ ಡಾಗ್ಸ್ ಬಾರ್ಕ್? ದ ಡಾಗ್ಸ್ ಬಾರ್ಕ್ ಆಸ್ ದ ಬಾಯ್ಸ್ ಶೂಟೆಡ್ ಟು ಸ್ಟ್ರೇಂಜರ್ಸ್ ಹೂ ಎಂಟರ್ಡ್ ದ ವಿಲೇಜ್. ಅಪರಿಚಿತ ವ್ಯಕ್ತಿಗಳು ಆ ಹಳ್ಳಿಗೆ ಬಂದಿದ್ದರಿಂದ ನಾಯಿಗಳನ್ನು ಬೊಗಳ್ತಿದ್ದು, ಆ ವಿಲೇಜ್ ಬಾಯ್ಸು ಕೂಗಾಕತ್ತಿದ್ರು. ನೆಕ್ಸ್ಟ್ ಕ್ವಶನ್ ಈಸ್, ವಾಟ್ ಮೇಡ್ ಫಿಲೋಮೆನ್ ಸೇ ದ್ಯಾಟ್ ದ ಬಾಯ್ಸ್ ವರ್ ಬ್ಯಾಡ್? ದ ಬಾಯ್ಸ್ ಇಲ್ ಟ್ರೀಟೆಡ್ ದ ಸ್ಟ್ರೇಂಜರ್ಸ್, ಸೊ ಫಿಲೋಮೆನ್ ಸೇಡ್ ದ್ಯಾಟ್ ದ ಬಾಯ್ಸ್ ವರ್ ಬ್ಯಾಡ್. ಅವರು ಆ ಅಪರಿಚಿತ ವ್ಯಕ್ತಿಗಳಿಗೆ ಇಲ್ಲಿ ಟ್ರೀಟ್ ಮಾಡತ್ತಿದ್ರು, ಸರಿಯಾಗಿ ನಡೆಸ್ಕೋತಾ ಇರಲಿಲ್ಲ. ಸೊ ಅವಾಗ ಫಿಲೋಮೆನ್ ಹೇಳ್ತಾನೆ, ಆ ಬಾಯ್ಸ್ ಏನದಾರ ಕೆಟ್ಟವ್ರು ಅದಾರ ಅಂತೇಳಿ. ಸೊ ನೆಕ್ಸ್ಟ್ ವಿ ಆರ್ ಗೋಯಿಂಗ್ ಟು ನೆಕ್ಸ್ಟ್ ಪ್ಯಾರಾಗ್ರಾಫ್. Baucis placed a small bowl of milk on the table and said, this is all that I have for you, sirs. How I wish you had come a little earlier. We would have shared our supper with you. Here, one and only new word, that is hospitality, friendly reception of guest. Hospitality ಅಂದರೆ ಆತಿಥ್ಯವನ್ನು ನೀಡುವುದು ಅನ್ನುವಂಥ ಅರ್ಥವನ್ನು ಕೊಡುತ್ತೆ. So, what will happen in the fourth paragraph? Baucis placed a small bowl of milk on the table and said, ಒಂದು ಬಟ್ಟಲೊಳಗೆ ಏನು ಮಾಡ್ತಾಳೆ, ಮಿಲ್ಕನ್ನು ತಂದು ಟೇಬಲ್ ಮೇಲೆ ಹೇಳ್ತಾಳೆ ಬಾಸಿಸ್. ಏನು ಹೇಳ್ತಾಳೆ? ದಿಸ್ ಈಸ್ ಆಲ್ ದಟ್ ಐ ಹ್ಯಾವ್ ಫಾರ್ ಯು. ಇದು ಇಷ್ಟ ನನ್ನ ಹತ್ರ ಉಳಿದಿರೋದು, ಇದನ್ನು ಏನು ಮಾಡಿರಿ, ಸ್ವೀಕರಿಸ್ರಿ. ನನ್ನ ಹತ್ರ ಈಗೆಲ್ಲ ಖಾಲಿ ಆಗೈತಿ, ಇದು ನಿಮಗೆ ಕೊಡಲು ಸಾಧ್ಯವಿರುವುದು ಇಷ್ಟೇ ನನ್ನ ಹತ್ರ ಇರೋದು ಅಂಥೇಳಿ ಹೇಳ್ತಾಳೆ. ಹೌ ಐ ವಿಶ್ ಯು ಹ್ಯಾಡ್ ಕಮ್ ಅ ಲಿಟಲ್ ಅರ್ಲಿಯರ್. ಇನ್ನೊಂದು ಸ್ವಲ್ಪ ಜಲ್ದಿ ಬಂದಿದ್ರಿ, ಇನ್ನೊಂದು ಸ್ವಲ್ಪ ಬೇಗ ಬಂದಿದ್ರಿ ಅಂತಂದ್ರೆ, ವಿ ವುಡ್ ಹ್ಯಾವ್ ಶೇರ್ಡ್ ಅವರ್ ಸಪ್ಪರ್ ವಿತ್ ಯು. ನಮ್ಮ ರಾತ್ರಿ ಊಟವನ್ನು ನಾವು ನಿಮ್ಮೊಂದಿಗೆ ಶೇರ್ ಮಾಡ್ಕೋತಿದ್ವಿ ಅಂಥೇಳಿ ಬಸಿಸ್ ಆ ಮಿಲ್ಕ್ ಬೌಲನ್ನು ಇಟ್ಟು ಹೇಳ್ತಾಳೆ. ಸೊ ವಾಟ್ ವಿಲ್ ಹ್ಯಾಪನ್ ಇನ್ ದ ಫಿಫ್ತ್ ಪ್ಯಾರಾಗ್ರಾಫ್? ಡೋಂಟ್ ವರಿ ಗುಡ್ ಲೇಡಿ, ಸೇಡ್ ಒನ್ ಆಫ್ ದ ಗೆಸ್ಟಸ್.
ಆ ಅತಿಥಿಗಳಲ್ಲಿ ಒಬ್ಬ ಹೇಳ್ತಾನೆ, ಡೋಂಟ್ ವರಿ ಗುಡ್ ಲೇಡಿ, ಏನು ವರಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ, ಏನು ಚಿಂತೆ ಮಾಡಬೇಡ್ರಿ, ಇದನ್ನು ಚಲೋನೇ ಐತೆ ನಮಗೆ ಅಂತ ಹೇಳ್ತಾನೆ. ಆಲ್ ವಿಲ್ ಬಿ ವೆಲ್, ಏನಾಗೋದಿದೆಯೋ ಅದೆಲ್ಲ ಒಳ್ಳೆಯದಕ್ಕೆ. ಯುವರ್ ಕೈಂಡ್ನೆಸ್ ಮೇಕ್ ದಿಸ್ ಡ್ರಿಂಕ್ ಅ ಫೀಸ್ಟ್ ಟು ಅಸ್. ವಿ ಆರ್ ಪ್ಲೀಸ್ಡ್ ವಿತ್ ಯುವರ್ ಹಾಸ್ಪಿಟಾಲಿಟಿ. ಹೌ he said gently, ಯುವರ್ ಕೈಂಡ್ನೆಸ್ ಮೇಕ್ ದಿಸ್ ಡ್ರಿಂಕ್ ಅ ಫೀಸ್ಟ್ ಟು ಅಸ್. ನಿಮ್ಮ ಒಂದು ಕರುಣೆಯಿಂದ ಕೊಟ್ಟದ್ದು, ನಿಮ್ಮ ಕರುಣೆ ಅಥವಾ ನಿಮ್ಮ ಧಾರಾಳತನ ಏನಿದೆಯಲ್ಲ, ಈ ಒಂದು ಹಾಲನ್ನು ಏನು ಮಾಡೈತಿ, ನಮಗೆ ಹಬ್ಬದ ಊಟವನ್ನು ಮಾಡೈತಿ. ಈ ಹಾಲಿಗಿಂತ ರುಚಿ ಆದದ್ದು ಏನೈತಿ, ನಿಮ್ಮ ಧಾರಾಳತನ, ನಿಮ್ಮ ಕರುಣೆ, ನಿಮ್ಮ ದಯೆ, ಆ ಒಂದು ಭಾವ ಇದೆಯಲ್ಲ, ಇದನ್ನು ನಮಗೆ ಹಬ್ಬದ ಊಟ ಬಡಿಸಿದಂಗೆ ಆಗೈತಿ. ನೀವೇನು ವರಿ ಮಾಡ್ಕೊಳಕ್ಕೆ ಹೋಗಬೇಡ್ರಿ. ವಿ ಆರ್ ಪ್ಲೀಸ್ಡ್ ವಿತ್ ಯುವರ್ ಹಾಸ್ಪಿಟಾಲಿಟಿ. ನಾವು ನಿಮ್ಮ ಆತಿಥ್ಯಕ್ಕೆ ಸಂತೋಷಗೊಂಡಿದ್ದೇವೆ ಅಂಥೇಳಿ ಬಸ್ಸಿಗೆ ಅವರು ಸಮಾಧಾನವನ್ನು ಹೇಳ್ತಾರೆ. ಡಿಯರ್ ಚಿಲ್ಡ್ರನ್, ಐ ಹೋಪ್ ಯು ಎಂಜಾಯ್ಡ್ ದಿಸ್ ಸ್ಟೋರಿ ಇನ್ ಟುಡೇಸ್ ಸೆಷನ್. ಸೊ in the next lesson we will continue in the next part. Thank you.